ಭಾರತದ ಸಂವಿಧಾನದ ವಿಧಿ 75 ಆರ್ಟಿಕಲ್ 75 ಮುಖ್ಯವಾಗಿ ಕೇಂದ್ರ ಮಂತ್ರಿಮಂಡಲಕ್ಕೆ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಂಬಂಧಿಸಿದೆ. ಇದು ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳ ನೇಮಕಾತಿ, ಅವಧಿ, ಜವಾಬ್ದಾರಿ, ಅರ್ಹತೆ ಮತ್ತು ಸಂಬಳಗಳ ಕುರಿತಾದ ಪ್ರಮುಖ ಉಪಬಂಧಗಳನ್ನು ವಿವರಿಸುತ್ತದೆ. ವಿಧಿ 75ರ ಸಂಪೂರ್ಣ ವಿಸ್ತರಣೆ ಫುಲ್ ಎಕ್ಸ್ಪ್ಯಾನ್ಷನ್ ಆಫ್ ಆರ್ಟಿಕಲ್ 75. ವಿಧಿ 75 6 ಉಪವಿಧಿಗಳನ್ನು ಹೊಂದಿದೆ. 1. ನೇಮಕಾತಿ ಮತ್ತು ಮಂತ್ರಿಮಂಡಲದ ಗಾತ್ರ ಅಪಾಯಿಂಟ್ಮೆಂಟ್ ಅಂಡ್ ಸೈಜ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ವಿಧಿ 75 1. ಪ್ರಧಾನಮಂತ್ರಿಯನ್ನು ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ನೇಮಕ ಮಾಡುತ್ತಾರೆ. ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರ ಮಂತ್ರಿಗಳನ್ನು ಸಹ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ವಿಧಿ 75 1A 91ನೇ ತಿದ್ದುಪಡಿ 2003 ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲದಲ್ಲಿನ ಒಟ್ಟು ಮಂತ್ರಿಗಳ ಸಂಖ್ಯೆಯು ಲೋಕಸಭೆಯ ಹೌಸ್ ಆಫ್ ದಿ ಪೀಪಲ್ ಒಟ್ಟು ಸದಸ್ಯರ ಸಂಖ್ಯೆಯ 15% 15% ಮೀರಬಾರದು. ವಿಧಿ 75 1B 91ನೇ ತಿದ್ದುಪಡಿ 2003 ಪಕ್ಷಾಂತರದ ಆಧಾರದ ಮೇಲೆ 10ನೇ ಅನುಸೂಚಿ ಅಡಿಯಲ್ಲಿ ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಲು ಅನರ್ಹಗೊಂಡಿರುವ ಯಾವುದೇ ರಾಜಕೀಯ ಪಕ್ಷದ ಸದಸ್ಯನು ಆ ಅನರ್ಹತೆಯ ಅವಧಿಯಲ್ಲಿ ಮಂತ್ರಿಯಾಗಿ ನೇಮಕಗೊಳ್ಳಲು ಸಹ ಅನರ್ಹನಾಗಿರುತ್ತಾನೆ. 2. ಹುದ್ದೆಯ ಅವಧಿ ಟೆನ್ಯೂರ್ ಆಫ್ ಆಫೀಸ್. ವಿಧಿ 75 2 ಮಂತ್ರಿಗಳು ರಾಷ್ಟ್ರಪತಿಯವರ ಇಚ್ಛೆಯ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ವರೆಗೆ ಅಧಿಕಾರದಲ್ಲಿರುತ್ತಾರೆ. ಇದರರ್ಥ ಪ್ರಧಾನಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಯಾವುದೇ ಮಂತ್ರಿಯನ್ನು ಯಾವಾಗ ಬೇಕಾದರೂ ತೆಗೆದುಹಾಕಬಹುದು. 3. ಸಾಮೂಹಿಕ ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ವಿಧಿ 75 3 ಮಂತ್ರಿಮಂಡಲವು ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಹೌಸ್ ಆಫ್ ದ ಪೀಪಲ್. ಇದರರ್ಥ ಒಂದು ನಿರ್ಧಾರವನ್ನು ಸಚಿವ ಸಂಪುಟವು ಒಪ್ಪಿಕೊಂಡ ನಂತರ ಪ್ರತಿಯೊಬ್ಬ ಮಂತ್ರಿಯೂ ಅದಕ್ಕೆ ಬದ್ಧರಾಗಿರಬೇಕು ಮತ್ತು ಲೋಕಸಭೆಯಲ್ಲಿ ಅದನ್ನು ಬೆಂಬಲಿಸಬೇಕು. ಒಂದು ನಿರ್ಧಾರವನ್ನು ವಿರೋಧಿಸುವ ಮಂತ್ರಿ ರಾಜೀನಾಮೆ ನೀಡಬೇಕಾಗುತ್ತದೆ. ಲೋಕಸಭೆಯಲ್ಲಿ ಬಹುಮತ ಕಳೆದುಕೊಂಡರೆ ಇಡೀ ಮಂತ್ರಿಮಂಡಲವು ರಾಜೀನಾಮೆ ನೀಡಬೇಕಾಗುತ್ತದೆ. 4. ಪ್ರಮಾಣವಚನ ಓತ್. ವಿಧಿ 75 4 ಒಬ್ಬ ಮಂತ್ರಿ ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು ರಾಷ್ಟ್ರಪತಿಯವರು ಅವರಿಗೆ ಅಧಿಕಾರದ ಪ್ರಮಾಣವಚನ ಮತ್ತು ಗೌಪ್ಯತೆಯ ಪ್ರಮಾಣವಚನವನ್ನು ಓತ್ಸ್ ಆಫ್ ಆಫೀಸ್ ಅಂಡ್ ಸೀಕ್ರೆಸಿ 3ನೇ ಅನುಸೂಚಿಯಲ್ಲಿ ನಿಗದಿಪಡಿಸಿದ ನಮೂನೆಗಳ ಪ್ರಕಾರ ಬೋಧಿಸುತ್ತಾರೆ. 5. ಸಂಸತ್ತಿನ ಸದಸ್ಯತ್ವ ಮೆಂಬರ್ಶಿಪ್ ಆಫ್ ಪಾರ್ಲಿಮೆಂಟ್. ವಿಧಿ 75 5 ಒಂದು ವೇಳೆ ಒಬ್ಬ ವ್ಯಕ್ತಿಯು ಮಂತ್ರಿಯಾಗಿ ನೇಮಕಗೊಂಡರೆ ಮತ್ತು ಸತತ 6 ತಿಂಗಳ ಅವಧಿಗೆ ಸಂಸತ್ತಿನ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದೇ ಸದನದ ಸದಸ್ಯರಾಗಿಲ್ಲದಿದ್ದರೆ ಆ ಅವಧಿಯ ಮುಕ್ತಾಯದ ನಂತರ ಅವರು ಮಂತ್ರಿ ಸ್ಥಾನದಿಂದ ನಿವೃತ್ತರಾಗಬೇಕು. ಸೀಸ್ ಟು ಬಿ ಎ ಮಿನಿಸ್ಟರ್. ಅಂದರೆ ಮಂತ್ರಿಯಾಗಲು ಸಂಸತ್ತಿನ ಸದಸ್ಯತ್ವ ಕಡ್ಡಾಯ, ಆದರೆ ನೇಮಕದ ಸಮಯದಲ್ಲಿ ಸದಸ್ಯರಾಗದಿದ್ದರೂ 6 ತಿಂಗಳೊಳಗೆ ಸದಸ್ಯರಾಗಬೇಕು. 6. ಸಂಬಳ ಮತ್ತು ಭತ್ಯೆಗಳು ಸ್ಯಾಲರೀಸ್ ಅಂಡ್ ಅಲವಾನ್ಸಸ್. ವಿಧಿ 75 6 ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳು ಸ್ಯಾಲರೀಸ್ ಅಂಡ್ ಅಲವನ್ಸಸ್ ಸಂಸತ್ತು ಕಾಲಕಾಲಕ್ಕೆ ಕಾನೂನಿನ ಮೂಲಕ ನಿರ್ಧರಿಸಿದಂತೆ ಇರುತ್ತವೆ. ಸಂಸತ್ತು ನಿರ್ಧರಿಸುವವರೆಗೆ ಅವು 2ನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರುತ್ತವೆ. ಈ ವಿಧಿಗಳು ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾಗಿವೆ, ಕೇಂದ್ರ ಕಾರ್ಯಾಂಗದ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುತ್ತವೆ.